ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಪಾನಕ ಮಜ್ಜಿಗೆ ಕೋಸಂಬರಿ ತಿಂದ್ರ ಕುಡಿದ್ರ? ಸರಿ, ಈಗ ರಾಮನವಮಿ ಹಬ್ಬದ ಹಿಂದಿರೋ ಮೈಥಾಲಜಿಕಲ್ ಸ್ಟೋರಿ ಹಾಗೂ ಸೈಂಟಿಫಿಕ್ ರೀಸನ್ ನ ತಿಳ್ಕೊಳ್ಳೋ ಸಮಯ. ಫಸ್ಟ್ ಆಫ್ ಆಲ್, ರಾಮನವಮಿಲಿ ನವಮಿ ಅಂದ್ರೆ ಏನು? ನವಮಿ ಅಂದ್ರೆ 9 ಅಂತ ಅರ್ಥ. ಅಂದ್ರೆ ಪ್ರತಿ ವರ್ಷ ಚೈತ್ರ ಮಾಸದ 9ನೇ ದಿನ ನಾವು ರಾಮನವಮಿಯನ್ನ ಆಚರಿಸ್ತೀವಿ. ಚೈತ್ರ ಮಾಸ ಹಿಂದೂ ಕ್ಯಾಲೆಂಡರ್ ಪ್ರಕಾರ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್. ರಾಮನವಮಿಯನ್ನ ಆಚರಿಸೋದು ಶ್ರೀರಾಮನ ಜನ್ಮದಿನಕ್ಕಾಗಿ. ರಾಮ ಏನ್ ಅಷ್ಟೊಂದು ಸ್ಪೆಷಲ್ ಅಂದ್ರೆ ಹೌದು, ಸಾಕ್ಷಾತ್ ಮಹಾವಿಷ್ಣುವಿನ 7ನೇ ಅವತಾರ. ಶ್ರೀರಾಮ ಯಾಕೆ ಮಾನವನಾಗೆ ಜನಿಸಿದ್ರು, ಯಾಕೆ ದಶರಥನಿಗೆ ಹುಟ್ಟಿದ್ರು ಅಂತ ನಾವು ಈಗಾಗಲೇ ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮದಲ್ಲಿ ಒಂದು ವಿಡಿಯೋ ಮಾಡಿದೀವಿ, ಹೋಗಿ ಅದನ್ನ ಚೆಕ್ ಮಾಡಿ. ಇಲ್ಲಿ ಅಯೋಧ್ಯೆಯಲ್ಲಿ ಸೂರ್ಯವಂಶದ ರಾಜ ದಶರಥನಿಗೆ ಮಕ್ಕಳಿರಲ್ಲ. ತನ್ನ ರಾಜವಂಶವನ್ನ ಯಾರು ಮುಂದೆ ಸಾಗಿಸ್ಕೊಂಡು ಹೋಗ್ತಾರೆ ಅನ್ನೋ ಚಿಂತೆ ಅವನಿಗೆ. ಇವನಿಗೆ 3 ಹೆಂಡತಿಯರು, ಕೌಸಲ್ಯೆ, ಕೈಕೇಯಿ ಮತ್ತೆ ಸುಮಿತ್ರೆ. ಇಲ್ಲಿ ತುಂಬಾ ಜನ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ, ದಶರಥನಿಗೂ ಹಾಗೂ ಕೌಸಲ್ಯಗೂ ಒಂದು ಮಗಳಿರ್ತಾಳೆ. ಅವಳೇ ಶಾಂತ, ಶ್ರೀರಾಮನ ಅಕ್ಕ. ದಶರಥನಿಗೆ ತನಗೆ ಮಗನಿಲ್ಲವಲ್ಲ ಅನ್ನೋ ಚಿಂತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇರುತ್ತೆ. ಈ ದುಃಖವನ್ನ ತನ್ನ ಕುಲಗುರುಗಳಾದ ವಸಿಷ್ಠರ ಬಳಿ ಹೇಳ್ಕೊತಾನೆ. ವಸಿಷ್ಠರು ಋಷ್ಯಶೃಂಗ ಮುನಿಗಳಿಂದ ಒಂದು ಯಜ್ಞವನ್ನ ಮಾಡಿಸಲು ಸೂಚಿಸ್ತಾರೆ. ಋಷ್ಯಶೃಂಗ ಮುನಿಗಳಿಗೂ ಹಾಗೂ ಶಾಂತಾಳಿಗೂ ಮದುವೆಯನ್ನ ಮಾಡಿಸಿ ಅಯೋಧ್ಯೆಗೆ ಕರೆಸ್ತಾರೆ. ಋಷ್ಯಶೃಂಗ ಮುನಿಗಳು ದಶರಥನಿಗೆ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡಲು ಸೂಚಿಸ್ತಾರೆ. ಹಾಗೂ ಯಜ್ಞದ ಕೊನೆಯಲ್ಲಿ ಯಜ್ಞಕುಂಡದಿಂದ ಸಾಕ್ಷಾತ್ ಅಗ್ನಿದೇವ ಪ್ರತ್ಯಕ್ಷರಾಗ್ತಾರೆ. ಅವರ ಕೈಯಲ್ಲಿ ಪಾಯಸದ ಒಂದು ಬಟ್ಟಲಿರುತ್ತದೆ. ಅಗ್ನಿದೇವ ದಶರಥನಿಗೆ ಹೀಗೆ ಹೇಳುತ್ತಾನೆ: ನಿಮ್ಮ ಯಜ್ಞದಿಂದ ನಾವು ಎಲ್ಲಾ ದೇವತೆಗಳು ಪ್ರಸನ್ನರಾಗಿದ್ದೇವೆ, ಹಾಗೂ ಈ ಪಾಯಸವನ್ನು ಪ್ರಸಾದವಾಗಿ ಸ್ವೀಕರಿಸಿ ನಿಮ್ಮ 3 ಹೆಂಡತಿಯರಿಗೂ ಹಂಚಿ ಎಂದು ಹೇಳಿ ಮಾಯವಾಗುತ್ತಾನೆ. ಈಗ ದಶರಥನ ಖುಷಿಗೆ ಪಾರವೇ ಇರಲಿಲ್ಲ. ಕೂಡಲೇ ತನ್ನ ಹೆಂಡತಿಯರನ್ನ ಕರೆದು ಪಾಯಸವನ್ನ ಹಂಚ್ತಾನೆ. ಮೊದಲು ಸುಮಿತ್ರೆಗೆ ಕೊಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಸುಮಿತ್ರೆ ಮೊದಲು ಕೌಸಲ್ಯೆ ಹಾಗೂ ಕೈಕೇಯಿಗೆ ಕೊಡಿ, ಏಕೆಂದರೆ ನನ್ನ ಮಗ ಅವರ ಮಕ್ಕಳಿಗಿಂತ ಚಿಕ್ಕವನಾಗಿರಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ದಶರಥನಿಗೆ ಬಹಳ ಸಂತೋಷವಾಗುತ್ತೆ. ಅದಕ್ಕೆ ಮೊದಲು ಕೌಸಲ್ಯಗೆ ಕೊಟ್ಟು, ನಂತರ ಕೈಕೇಯಿಗೆ ಕೊಟ್ಟು, ಆಮೇಲೆ ಸುಮಿತ್ರೆಗೆ ಕೊಡ್ತಾನೆ. ಇನ್ನು ಬಟ್ಟಲಿನಲ್ಲಿ ಸ್ವಲ್ಪ ಪಾಯಸ ಉಳಿದಿರುತ್ತೆ, ಅದನ್ನ ಮತ್ತೆ ಸುಮಿತ್ರೆಗೆ ಕೊಡ್ತಾನೆ. ಕೆಲವೇ ದಿನಗಳಲ್ಲಿ 3 ರಾಣಿಯರು ಗರ್ಭವತಿಯರಾಗ್ತಾರೆ. ಕೆಲವು ತಿಂಗಳ ನಂತರ ಚೈತ್ರ ಮಾಸದ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯ ಶ್ರೀರಾಮನಿಗೆ ಜನ್ಮ ನೀಡ್ತಾಳೆ. ಅದೇ ದಿನವನ್ನೇ ನಾವು ಶ್ರೀರಾಮನವಮಿ ಅಂತ ಆಚರಿಸೋದು. ನಂತರ ಕೈಕೇಯಿ ಭರತನಿಗೆ ಜನ್ಮ ನೀಡ್ತಾಳೆ. ಸುಮಿತ್ರೆ 2 ಬಾರಿ ಪಾಯಸ ಕುಡಿದ ಕಾರಣ ಅವಳಿ ಜವಳಿ ಮಕ್ಕಳಾದ ಲಕ್ಷ್ಮಣ ಹಾಗೂ ಶತ್ರುಘ್ನನಿಗೆ ಜನ್ಮ ನೀಡ್ತಾಳೆ. ಸುಮಿತ್ರೆಯ ಆಸೆಯಂತೆಯೇ ರಾಮನ ನೆರಳಾಗಿ ಲಕ್ಷ್ಮಣ ಇರುತ್ತಾನೆ, ಭರತನ ನೆರಳಾಗಿ ಶತ್ರುಘ್ನ ಇರುತ್ತಾನೆ. ಅದಕ್ಕೇನೆ ನಾವು ಹೇಳಬೇಕಾದ್ರೂ ಕೂಡ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಹೇಳ್ತೀವಿ. ಶ್ರೀರಾಮನ ಹುಟ್ಟುಹಬ್ಬವನ್ನ ಇಡೀ ಅಯೋಧ್ಯೆ ಒಂದು ಹಬ್ಬದ ಹಾಗೆ ಆಚರಿಸುತ್ತೆ. ಈ ಹಬ್ಬ ಶುರುವಾಗಿದ್ದು ಅಯೋಧ್ಯೆಯಲ್ಲೇ, ಆದ್ರೆ ಈಗ ಇಡೀ ವಿಶ್ವವೇ ಕೊಂಡಾಡುವಂತಹ ಹಬ್ಬ ಆಗಿದೆ. ಅದೇ ಶ್ರೀರಾಮನವಮಿ. ಇನ್ನು ಈ ಹಬ್ಬವನ್ನ ಹೇಗೆ ಆಚರಿಸಬೇಕು ಅಂತ ಕೇಳಿದ್ರೆ, ಎಲ್ಲಾ ಹಬ್ಬದ ಹಾಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಬೇಕು. ಮುಖ್ಯವಾಗಿ ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನ ಪೂಜೆ. ಇವರು ಸೂರ್ಯವಂಶಕ್ಕೆ ಸೇರಿದ್ರಿಂದ ಸೂರ್ಯದೇವನ ಪೂಜೆ ಕೂಡ ಮಾಡಬೇಕು. ರಾಮನ ಸ್ತೋತ್ರವನ್ನ ಪಠಿಸಿ, ರಾಮಾಯಣವನ್ನ ಓದಿ, ರಾಮನ ಭಜನೆಯನ್ನ ಮಾಡಿ. ಮುಖ್ಯವಾಗಿ ರಾಮನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಕೆಲವೊಂದು ದೇವಸ್ಥಾನಗಳಲ್ಲಿ ರಾಮನ ರಥಯಾತ್ರೆ ಇರುತ್ತೆ, ಆದ್ರೆ ಭೇಟಿ ಮಾಡಿ. ಇನ್ನು ಪಾನಕ ಮಜ್ಜಿಗೆ ಕೋಸಂಬರಿ ಮಾಡ್ಕೊಂಡು ತಿನ್ಲೇಬೇಕು. ಯಾಕೆ ಈ ಪಾನಕ ಮಜ್ಜಿಗೆ ಎಲ್ಲ ಅಂದ್ರೆ, ರಾಮನವಮಿ ಬರೋದು ಸಮ್ಮರ್ ಅಲ್ಲಿ, ಬೇಸಿಗೆ ತುಂಬಾ ಜಾಸ್ತಿ ಇರುತ್ತೆ, ಬಾಡಿನ ಕೂಲಾಗಿ ಇಟ್ಕೊಳ್ಳಕ್ಕೆ ಇದನ್ನೆಲ್ಲ ಮಾಡೋದು. ಬರೀ ರಾಮನವಮಿ ದಿನ ಮಾತ್ರ ಅಲ್ಲ, ಈ ಸಮ್ಮರ್ ಮುಗಿಯೋವರೆಗೂ ಮಾಡಿ ತಿನ್ಬೇಕು ಅಂತ. ಇದು ಈ ಹಬ್ಬದ ಹಿಂದಿರೋ ಸೈಂಟಿಫಿಕ್ ರೀಸನ್. ನಾನು ಯಾವಾಗ್ಲೂ ಹೇಳ್ತೀನಿ ಗೊತ್ತಾ, ನಮ್ಮ ಹಿಂದೂ ಹಬ್ಬಗಳಲ್ಲಿ ಇರೋ ಪ್ರತಿಯೊಂದು ಪದ್ಧತಿಗಳಲ್ಲೂ ಒಂದು ಮೈಥಾಲಜಿಕಲ್ ಸ್ಟೋರಿ ಇರುತ್ತೆ ಹಾಗೂ ಸೈಂಟಿಫಿಕ್ ರೀಸನ್ ಇರುತ್ತೆ. ಯಾವುದನ್ನು ಸುಮ್ಮನೆ ಕಣ್ಮುಚ್ಕೊಂಡು ಆಚರಿಸ್ಬೇಡಿ. ನಮ್ಮ ಸನಾತನ ಧರ್ಮವನ್ನ ನಾವೇ ಕೈ ಹಿಡಿದು ಮುಂದೆ ಸಾಗಿಸ್ಬೇಕು. ಇದೇ ರೀತಿ ನಮ್ಮ ಹಿಂದೂ ಹಬ್ಬಗಳ ಹಿಂದಿರುವ ಕಥೆಯನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.